ಸೈಟ್ ಖರೀದಿ ಮಾಡುವ ಮಧ್ಯಮ ವರ್ಗದ ಜನರೇ ಕೇಳಿ ಕೇಳಿ ಕೇಳಿ. ಸರ್ಕಾರಿ ಜಾಗವನ್ನೇ ಅಕ್ರಮ ನೋಂದಣಿ ಮಾಡಿದ ಯಲಹಂಕ ಸಬ್ ರಿಜಿಸ್ಟರ್. ಆಧಾರ್ ಕಾರ್ಡ್ ಪ್ರತಿ ಇದ್ರೆ ಆಗುತ್ತೆ ನೋಂದಣಿ. ಅಧಿಕಾರಿ ಜಯಪ್ರಕಾಶ್ಗೆ ದಾಖಲೆಗಳ ಕನಿಷ್ಠ ಅರಿವೇ ಇಲ್ವಾ? ಅಕ್ರಮ ಬಡಾವಣೆಗಳ ಮಾಲೀಕರ ಪರ ನಿಂತಿದ್ದಾರಾ ಈ ಅಧಿಕಾರಿ? ಕಂದಾಯ ಸಚಿವರೇ, ನಿಮ್ಮ ಇಲಾಖೆಗೆ ಬೇಕಾ ಇಂಥ ಬೇಜವಾಬ್ದಾರಿ ಅಧಿಕಾರಿ? ಸರ್ಕಾರಿ ಜಾಗಗಳ ನುಂಗಣ್ಣರ ಜೊತೆ ಶಾಮೀಲಾದ್ರ ಸಬ್ ರಿಜಿಸ್ಟರ್. ಹೆಸರುಘಟ್ಟ ಹೋಬಳಿ ಬಿಳಿಜಾಜಿ ಗ್ರಾಮದಲ್ಲಿ ಸರ್ವೆ ನಂಬರ್ 33/4ರಲ್ಲಿ ಶ್ರೀನಿವಾಸ ಎಂಬ ವ್ಯಕ್ತಿಗೆ 2 ಎಕರೆ 20 ಗುಂಟೆ ಜಾಗ ನೋಂದಣಿಯಾಗಿರುತ್ತದೆ. ಅದ್ರ ಪಕ್ಕದ ಜಾಗ ಸರ್ವೆ ನಂಬರ್ 33/3ರಲ್ಲಿ ಸರ್ಕಾರಿ ಜಾಗ 2 ಎಕರೆ 18 ಗುಂಟೆ ಜಾಗ ಇರುತ್ತೆ. ಅದನ್ನ ಅಕ್ರಮವಾಗಿ ಈತ ಲೇಔಟ್ ಮಾಡಿ ಸರ್ವೆ ನಂಬರ್ 33/4ರಲ್ಲಿ ಅಕ್ರಮ ನೋಂದಣಿ ಹೇಗೆ ಅಂದ್ರೆ ಕೆಲವು ಆಧಾರ್ ಕಾರ್ಡ್ಗಳನ್ನ ಪ್ರತಿಗಳನ್ನ ಕೊಟ್ಟು ಈತ ನೋಂದಣಿ ಮಾಡಿಸಿರ್ತಾನೆ ಅಕ್ರಮವಾಗಿ. ಅದು ಅಲ್ಲದೆ ಒಂದೇ ಸೀಟನ್ನ 2-3 ಜನಗಳಿಗೆ ಈತ ನೋಂದಣಿ ಮಾಡಿರ್ತಾನೆ. ಅದಲ್ಲದೆ ಸರ್ವೆ ನಂಬರ್ 33/3ರಲ್ಲಿ ಸರ್ಕಾರಿ ಜಾಗವನ್ನ ಲೇಔಟ್ ಮಾಡಿ 3 ಅಥವಾ 4 ಜನ ಸಬ್ ರಿಜಿಸ್ಟರ್ ಜೊತೆ ಶಾಮೀಲಾಗಿ ಬಡವರು ಮತ್ತೆ ಮಧ್ಯಮ ವರ್ಗದ ಜನರನ್ನೇ ಟಾರ್ಗೆಟ್ ಮಾಡಿ ಈತ ಶ್ರೀನಿವಾಸ ಎಂಬ ವ್ಯಕ್ತಿ ಟಾರ್ಗೆಟ್ ಮಾಡಿ ಕಡಿಮೆ ದರದಲ್ಲಿ ಸೈಟ್ ಕೊಡಿಸಿ ಅದನ್ನ ಮೋಸ ಮಾಡಿದ್ದಾನೆ. ಈ ಭ್ರಷ್ಟ ಏನಿದ್ದಾನೆ ಜಯಪ್ರಕಾಶ್ ಸಬ್ ರಿಜಿಸ್ಟರ್ ಯಲಹಂಕ ಇವರ ಮೇಲೆ ಮತ್ತು ಡಬಳೇಶ್ವರ್ ಜಿಲ್ಲಾ ನೋಂದಣಾಧಿಕಾರಿಗಳ ಮೇಲೆ ಈ ಕೂಡಲೇ ಕಾನೂನು ಕ್ರಮ ಆಗಬೇಕು. ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ನೋಂದಣಿ ಮಾಡಿರುವಂತಹ ಈ ಅವಿವೇಕಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ಶಾಶ್ವತವಾಗಿ ಇಲಾಖೆಯಿಂದ ವಜಾ ಮಾಡಿ ಇವರನ್ನ ಕೃಷ್ಣ ಜನ್ಮಸ್ಥಳಕ್ಕೆ ಕಳಿಸಬೇಕಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ.